ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ, ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮುಖಾಂತರ ದೇವರೆಷ್ಟೋ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾನೆ ಮತ್ತು ಕೆಲವು ಜನ ಪ್ರಾರ್ಥನೆಗೆ ನಮಗೆ ಕರೆ ಮಾಡ್ತಾ ಇದ್ದಾರೆ. ಸಂತೋಷ ಆಗ್ತದೆ. ನಾವು ಯಾವಾಗಲೂ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ದೇವರು ಒಳ್ಳೆಯವನು. ದೇವರು ವಾಕ್ಯದ ಮುಖಾಂತರನೇ ಮಾತಾಡೋದು ಆತನ ಮಕ್ಕಳ ಹತ್ರ. ಅದಕ್ಕೆ ಇವತ್ತು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಗೆ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳು ಕರ್ತನೇ, ಈ ಕರ್ತನೇ ಸ್ವಾಮಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸ್ವಾಮಿ. ನೋಡುವಾಗ ಕರ್ತನೇ ನೀನು ಅವರಿಗೆ ಆಶೀರ್ವಾದ ಮಾಡೋ, ಅವರ ಮನೋರಥನ ತೆರೆ ಕರ್ತನೇ, ಸತ್ಯ ಅವರಿಗೆ ತಿಳಿಸಬೇಕೆಂದು ನಾನು ಪ್ರಾರ್ಥನೆ ಕರ್ತನೇ. ಸ್ವಾಮಿ ಸ್ತೋತ್ರ. ನಿನ್ನ ಪ್ರಕಟಣೆ ಕೊಡು, ನೀನು ಮಾತಾಡು, ನಾವು ಕೇಳಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೇಲೆ. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳುವ. ಯೋಹಾನ ಪತ್ರಿಕೆ 1:5. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ. ದೇವರು ಯಾರಾಗಿದ್ದಾನೆ? ದೇವರು ಬೆಳಕಾಗಿದ್ದಾನೆ. ದೇವರಲ್ಲಿ ಕತ್ತಲೆ ಇಲ್ಲವೇ ಇಲ್ಲ. ದೇವರಲ್ಲಿ ನೆಗೆಟಿವ್ ಇಲ್ಲವೇ ಇಲ್ಲ. ಕತ್ತಲೆ ಇಲ್ಲವೇ ಇಲ್ಲ. ಆತನು ಬೆಳಕಾಗಿದ್ದಾನೆ, ಸಂಪೂರ್ಣ ಬೆಳಕಾಗಿದ್ದಾನೆ. ಆತ ಸತ್ಯವಂತನಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಸಂಪೂರ್ಣ ಬೆಳಕಾಗಿದ್ದಾನೆ. ಅದಕ್ಕೆ ಸರಿ ಇಲ್ಲಿ ದೇವರು ಬೆಳಕಾಗಿದ್ದಾನೆ. ಆತನಲ್ಲಿ ಯಾವುದು ಕತ್ತಲೆ ಇಲ್ಲವೇ ಇಲ್ಲ. ಪುನಃ ಅಲ್ಲಿ ದೇವರು ಮತ್ತು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದೇ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಏಕೆಂದರೆ ಆ ದೇವರು ಎಲ್ಲವೂ ನೋಡಿಕೊಳ್ಳುವನಾಗಿದ್ದಾನೆ. ನೀವು ಏನು ಮಾಡ್ತೇವೆ, ಈ ಲೋಕದಲ್ಲಿ ಹೇಗೆ ನಡೆಯುತ್ತೇವೆ, ಯಾವ ರೀತಿಯಲ್ಲಿ ಇದ್ದೇವೆ, ಏನು ಆಲೋಚನೆ ಮಾಡ್ತಾ ಇದ್ದೇವೆ, ಏನು ನಮ್ಮ ನಡವಳಿಕೆ, ಈ ಸ್ವಾಭಾವಿಕ ಲೋಕದಲ್ಲಿ ನಾವು ಇದ್ದೇವೆ, ಎಲ್ಲವೂ ದೇವರು ನೋಡ್ತಾನೆ. ಬೆಳಕಲ್ಲಿ ನೋಡ್ತಾ ಇದ್ದಾನೆ. ಆತನು ಬೆಳಕಾಗಿದ್ದಾನೆ. ಅದಕ್ಕೆ ಸರ ಬೆಳಕು ಈ ಸ್ವಾಭಾವಿಕ ಲೋಕದಲ್ಲಿ ಏನು ಆಗ್ತಾ ಉಂಟು ಅದು ಎಲ್ಲ ನೋಡ್ತದೆ. ಈ ಬೆಳಕಲ್ಲ, ಈ ಸೂರ್ಯನ ಬೆಳಕಿಂದ ಉನ್ನತವಾದ ಬೆಳಕು, ಆತ್ಮಿಕ ಬೆಳಕಾಗಿದೆ. ಆತನು ನೋಡ್ತಾ ಇದ್ದಾನೆ. ಅದಕ್ಕೆ ಸರಿ ಯೇಸು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಆತನು ಯಾರಾಗಿದ್ದಾನೆ? ಆತನು ದೇವರಾಗಿದ್ದಾನೆ. ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ಅದಕ್ಕೆ ಸರಿ ಈ ಲೋಕಕ್ಕೆ ಬರುವಾಗ, ಈ ಶರೀರಧಾರೆ ಆಗಿ ಈ ಲೋಕಕ್ಕೆ ಬರುವಾಗ ಪ್ರಿಯರೇ, ಆತನು ಹೇಳ್ತಾ ಇದ್ದಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ. ಆತನು ಬೆಳಕಾಯ ಆಗಿದ್ದ. ಈ ಲೋಕಕ್ಕೆ ಬರುವಾಗ ಶರೀರದಲ್ಲಿರುವಾಗ ಪುನಃ ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ. ಅದು ಆ ವಾಕ್ಯ ನಾವು ಓದುವ ಯೋಹಾನ ಸುವಾರ್ತೆಯಲ್ಲಿ 8ರಲ್ಲಿ, ಯೋಹಾನ ಸುವಾರ್ತೆ 8ರಲ್ಲಿ ನಿಮ್ಮ ಸತ್ಯವೇದಿದ್ದರೆ ನೀವು ತೆಗೆಯಬಹುದು. ಅದೇ ಕ್ಲಿಯರಾಗಿ ಯೇಸು ಹೇಳ್ತಾ ಇದ್ದಾನೆ. ಯೇಸು ಅಲ್ಲಿ ಕ್ಲಿಯರಾಗಿ ಮಾತಾಡ್ತಾ ಇದ್ದಾನೆ. 8:12 ಈ ರೀತಿ ಹೇಳ್ತಾ ಉಂಟು. 8:12 ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾಗಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವರಾಗಿರುವರು ಎಂದು ಹೇಳಿದನು. ಯಾವ ಬೆಳಕು? ಜೀವ ಕೊಡುವ ಬೆಳಕು. ಯೇಸು ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಾನೆ. ಜೀವ ಕೊಡುವ ಬೆಳಕು. ಆತನ ಜೀವವಾಗಿದ್ದಾನೆ. ಆ ಜೀವವು ನಿತ್ಯ 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 ಜೀವಿಸುವ ಜೀವವಾಗಿದೆ ಪ್ರಿಯರೇ. ನಿತ್ಯ ಜೀವಿಸುವ ಜೀವ ಅದು ಸತ್ತು ಹೋಗುವ ಜೀವ ಅಲ್ಲ. ಅದು ನಿತ್ಯ 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 ಇರುವ ಜೀವ. ಅದಕ್ಕಾಗಿ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಇವತ್ತು ದೇವರ ಮಕ್ಕಳು ಲೋಕಕ್ಕೆ ಬೆಳಕಾಗಬೇಕು. ಆತನು ಯಾರಾಗಿದ್ದಾನೆ? ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾವು ಯಾರಾಗಬೇಕು?
ಪ್ರೀತಿ ಸ್ವರೂಪಿ ಆಗಬೇಕು. ಆ ತಂದೆಗೆ ನಾವು ಹುಟ್ಟಿದವರು. ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದ್ದಾರೆ ಅವರು ದೇವರ ಮಕ್ಕಳು. ದೇವರ ಮಕ್ಕಳಾದರೆ ದೇವರ ಗುಣ ಇರಬೇಕು ಅವರಲ್ಲಿ. ದೇವರು ಯಾರಾಗಿದ್ದಾನೆ? ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರ ಯಾರಾಗಿದ್ದಾನೆ? ಅವನು ಸಮಾಪನೆ ಕೊಡುವನಾಗಿದ್ದಾನೆ. ಪ್ರೀತಿ, ಸಮಾಪನೆ, ಕರುಣೆ, ದಯೆ, ತಾಳ್ಮೆ ಇದೆಲ್ಲ ಒಬ್ಬ ವಿಶ್ವಾಸ ಒಳಗಿರಬೇಕು. ಅದಕ್ಕೋಸ್ಕರ ಆ ತಂದೆಗೆ ಹುಟ್ಟಿದವರು, ಯಾರ್ಯಾರು ಆತನಿಗೆ ಹುಟ್ಟಿದವರು ಹೊಸತಾಗಿ ಹುಟ್ಟಿದರೆ ಈ ಗುಣ ಇರಬೇಕು, ಅವರಲ್ಲಿ ಬೆಳಕಿರಬೇಕು. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸೋರು, ಯೇಸುವನ್ನು ಅನುಸರಿಸೋರು, ಯೇಸುವನ್ನು ಸ್ವೀಕಾರ ಮಾಡಿದವರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕತ್ತಲೆಯಲ್ಲಿ ನಡೆಯದೆ, ಅವರು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು, ಜೀವ ಕೊಡುವ ಬೆಳಕು. ಒಬ್ಬ ವಿಶ್ವಾಸಿ ಒಳಗೆ ಜೀವ ಉಂಟು, ದೇವರ ಜೀವ ಉಂಟು, ಕ್ರಿಸ್ತನ ಜೀವ ಉಂಟು. ಕ್ರಿಸ್ತನ ಜೀವ ಅವನ ಒಳಗೆ ಉಂಟು. ಜೀವ ಕೊಡುವ ಬೆಳಕನ್ನು ಹೊಂದುವರಾಗಿರುವ ಎಂದು ಹೇಳಿದನು. ಪ್ರಿಯರೇ, ಒಂದು ವಿಶ್ವಾಸಿ ಸಾಮಾನ್ಯನಲ್ಲ. ಅವನೊಳಗೆ ದೇವರ ಗುಣ ಇರ್ತದೆ. ಆತನು ಬೆಳಕಾಗಿದ್ದಾನೆ. ಆತನು ಬೆಳಕು. ಆತನು ಕತ್ತಲೆಯನ್ನು ಸೋಲಿಸುವನಾಗಿದ್ದಾನೆ. ಆ ಕತ್ತಲೆಯನ್ನು ಸೋಲಿಸುವನಾಗಿದೆ. ಅದಕ್ಕೆ ಸರ ಯೇಸು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ. ಪುನಃ ನಾವು ಹೋಗುವ ಪತ್ರಿಕೆಗೆ ಹೋಗುವ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಉಳ್ಳವರಾಗಿ, ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ ದೇವರು ಬಯಸ್ತಾನೆ. ಏನಿರಬೇಕು? ದೇವರ ಸಂಗಡ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕು. ರಿಲೇಷನ್ಶಿಪ್ ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಷನ್ಶಿಪ್ಪಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ. ಯಾವಾಗಲೂ ರಿಲೇಷನ್ಶಿಪ್. ತಂದೆ ಮಗನ ರಿಲೇಷನ್ಶಿಪ್ ಹೇಗಿರ್ತದೆ, ಅನ್ಯೋನ್ಯತೆ ಹೇಗಿರ್ತದೆ, ಒಬ್ಬ ತಂದೆ ಮಕ್ಕಳ ಅನ್ಯೋನ್ಯತೆ ಹೇಗಿರ್ತದೆ, ಅದೇ ರೀತಿಯಲ್ಲಿ ನಮ್ಮ ದೇವರ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕೆಂದು ಬಯಸ್ತಾನೆ. ಕ್ರಿಸ್ತನ ಅನ್ಯೋನ್ಯತೆ ಯಾವಾಗಲೂ ನಾವು ಇರಬೇಕು. ಅದಕ್ಕೆ ಸರಿ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಉಳ್ಳವರಾಗಿ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ. ಹೌದು, ದೇವರ ಸಂಗಡ ನಾವು ಇದ್ದೇವೆ, ಯಾವಾಗಲೂ ಅನ್ಯೋನ್ಯತೆಯಲ್ಲಿ ಇದ್ದೇವೆ. ನಾವು ಕತ್ತಲೆಯಲ್ಲಿ ನಡೆದರೆ, ಕೆಟ್ಟ ಕೆಲಸ ಮಾಡಿದರೆ, ಸುಳ್ಳು ಬೇಡದ ವಿಷಯ ಮಾಡಿದರೆ, ಕತ್ತಲೆ ಸಂಗತಿ ಎಷ್ಟೋ ಉಂಟು. ಕತ್ತಲೆ ಸಂಗತಿ ಅದರಲ್ಲಿ ನಡೆದರೆ, ದೇವರ ವಾಕ್ಯ ಹೇಳ್ತದೆ, ನಡೆದರೆ ಕತ್ತಲೆಯಲ್ಲಿ ನಡೆದರೆ ಸುಳ್ಳು ಆಡುವವರಾಗಿದ್ದೇವೆ. ನಾವು ಸುಳ್ಳು ಆಡ್ತೇವೆ. ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೇವೆ ಎಂದು ಹೇಳಿ ನಾವು ಕತ್ತಲೆಯಲ್ಲಿ ನಡೆದರೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದರೆ ನಾವು ಸುಳ್ಳು ಆಡ್ತಾ ಇದ್ದೇವೆ. ದೇವರ ಹತ್ರ ನಾವು ಸುಳ್ಳು ಆಡ್ತೇವೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಸತ್ಯವನ್ನು ಅನುಸರುವವರಲ್ಲ, ಅವರು ಸತ್ಯವನ್ನು ಅನುಸರುವವರಲ್ಲ. ಅನ್ಯೋನ್ಯತೆಯಲ್ಲಿ ಇದ್ದಾರೆ ಎಂದು ಹೇಳ್ತಾರೆ, ಅವರು ದೇವರ ಚಿತ್ತಕ್ಕೆ ವಿರುದ್ಧ ಹೋಗ್ತಾ ಇದ್ದಾರೆ. ದೇವರು ಏನು ಹೇಳ್ತಾನೆ ಹಾಗೆ ನಡೆಯುವುದಿಲ್ಲ. ಸುಳ್ಳು ಹೇಳ್ತಾರೆ, ಅತ್ತ ಹೋಗ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ಪುನಃ ದೇವರ ವಾಕ್ಯ ಅಲ್ಲಿ ಏನು ಹೇಳ್ತಾ ಉಂಟು? ಸತ್ಯವನ್ನು ಅನುಸರುವುದಿಲ್ಲ. ಅವರು ಸತ್ಯವನ್ನು ಅನುಸರಿಸಿ ನಡೆಯುವುದಿಲ್ಲ. ಪುನಃ ದೇವರ ವಾಕ್ಯ ಈಗ ಹೇಳ್ತು, ಆದರೆ ಆತನು ಬೆಳಕಿನಲ್ಲಿರುವಂತೆ, ಯಾರು? ಕ್ರಿಸ್ತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರೊಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿ ಇರುತ್ತೇವೆ. ನಾವು ಒಬ್ಬರಿಗೆ ಒಬ್ಬರ ಸಂಗಡ ಅನ್ಯೋನ್ಯತೆಯಲ್ಲಿ ಇರ್ತೇವೆ, ಪ್ರೀತಿಯಲ್ಲಿ ಇರ್ತೇವೆ. ನಾವು ಮತ್ಸರ ಮಾಡೋದಿಲ್ಲ, ನಾವು ಹೊಟ್ಟೆ ಕಿಚ್ಚು ಮಾಡೋದಿಲ್ಲ. ನಾವೆಲ್ಲರೂ ದೇವರ ಮಕ್ಕಳು. ಆ ದೇವರ ಮಕ್ಕಳು ಹೊಟ್ಟೆ ಕಿಚ್ಚು ಮಾಡ್ತಾರಾ? ಮತ್ಸರ ಮಾಡ್ತಾರಾ? ದೇವರ ಮಕ್ಕಳು ಪ್ರೀತಿ ಸ್ವರೂಪನಿಗೆ ಹುಟ್ಟಿದ್ದು. ಪ್ರೀತಿ ಸ್ವರೂಪನಿಗೆ ಹುಟ್ಟಿದ ಮಕ್ಕಳು ಪ್ರೀತಿ ಮಾಡುವವರಾಗಿದ್ದಾರೆ, ಒಬ್ಬರೊಬ್ಬರು ಪ್ರೀತಿ ಮಾಡುವವರಾಗಿದೆ. ಅದಕ್ಕೋಸ್ಕರ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅನ್ಯೋನ್ಯತೆಯಲ್ಲಿ ಇರುತ್ತೇವೆ. ಒಬ್ಬರೊಬ್ಬರ ಅನ್ಯೋನ್ಯತೆಯಲ್ಲಿ ಇರುವುದು ನಾವು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು
ಆತನ ಮಗನ ಯೇಸುವಿನ ರಕ್ತವು ಪ್ರಿಯರೇ ನಿಮಗಸ್ರ ಇಡೀ ಜಗತ್ತಿಗಸ್ರ ನಮಗಸ್ರ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಪರಲೋಕದ ರಕ್ತ, ಕಳಂಕ ಇಲ್ಲದ ರಕ್ತ, ಪಾಪ ಇಲ್ಲದ ರಕ್ತ, ಪರಿಶುದ್ಧ ರಕ್ತ. ಆ ರಕ್ತವನ್ನು ಇಡೀ ಜಗತ್ತಿನ ಜನರಿಗಸ್ರ ಆತನು ಸುರಿಸಿದ್ದಾನೆ. ಅಮೂಲ್ಯವಾದ ರಕ್ತ, ಪಾಪ ಪರಿಹಾರ ಮಾಡುವ ರಕ್ತ, ಶಾಪದಿಂದ ಬಿಡುಗಡೆ ಮಾಡುವ ರಕ್ತ. ಆ ರಕ್ತವು ಯೇಸು ಕ್ರಿಸ್ತನು ಕಲ್ವಾರಿಯಲ್ಲಿ ಆ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಪ್ರಿಯರೇ, ನನಗಸ್ರ ನಿನಗಸ್ರ ಆ ರಕ್ತವನ್ನು ಸುರಿಸಿದ್ದಾನೆ. ಏಕೆಂದರೆ ನಮಗೆ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ, ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಬೇರೆ ಮಾರ್ಗ ಇಲ್ಲ ಪ್ರಿಯರೇ. ಅದೇ ಒಂದು ಮಾರ್ಗ. ಆ ರಕ್ತದಿಂದ ನಮಗೆ ಆ ರಕ್ತವನ್ನು ಸುರಿಸಿ ನಮ್ಮ ಪಾಪ ಪರಿಹಾರ ಮಾಡಿದ್ದಾನೆ. ಅದು ನಾವು ಒಪ್ಪಬೇಕು. ಬೇರೆ ಮಾರ್ಗ ಇಲ್ಲ. ದೇವರಿಗೆ ಬೇರೆ ಮಾರ್ಗ ಇದ್ದರೆ ದೇವರು ಹುಡುಕುತ್ತಿದ್ದನು. ಬೇರೆ ಮಾರ್ಗ ಇಲ್ಲ. ತನ್ನ ಮಗನ ರಕ್ತದ ಮುಖಾಂತರವೇ ನಮ್ಮ ಪಾಪ ಪರಿಹಾರ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಪ್ರಿಯರೇ. ಎಲ್ಲರೂ ಪಾಪದಲ್ಲಿಯೇ ಹುಟ್ಟಿದ್ದಾರೆ. ಎಲ್ಲ ಮಾನವನು ಪಾಪದಲ್ಲೇ ಹುಟ್ಟಿದ್ದಾನೆ. ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಪಾಪದಲ್ಲೇ ನಡೀತಾ ಇದ್ದಾನೆ. ಪಾಪದಲ್ಲೇ ನಡೆದು ಹೋಗ್ತಾ ಇದ್ದಾನೆ. ಅದಕ್ಕೆ ದೇವರು ತನ್ನ ಮಗನಿಗೆ ಕಳಿಸಿ, ಯೇಸು ಕ್ರಿಸ್ತನಿಗೆ ಕಳಿಸಿ, ದೇವ ಕುಮಾರನಿಗೆ ಕಳಿಸಿ, ಈ ಲೋಕದಲ್ಲಿ ಕಳಿಸಿ, ಆತನ ಶಿಲುಬೆಯ ಮುಖಾಂತರ, ಆತನ ಕಲ್ವಾರಿ ಮುಖಾಂತರವೇ, ಆತನ ಶರೀರದಲ್ಲಿ ಸುರಿಸಿದ ರಕ್ತದ ಮುಖಾಂತರವೇ ನಮಗೆ ರಕ್ಷಣೆ. ಬೇರೆ ಮಾರ್ಗದಲ್ಲಿ ರಕ್ಷಣೆ ಇಲ್ಲ. ಶಿಲುಬೆಯ ಮುಖಾಂತರವೇ ರಕ್ಷಣೆ. ಆತನ ರಕ್ತದಲ್ಲೇ ಪಾಪ ಪರಿಹಾರ ಉಂಟು. ನಮಗೆ ಸಹ ಯಾರು ರಕ್ತ ಸುರಿಸಲಿಲ್ಲ. ಯಾವ ಬೇರೆ ಮಾನವನು ರಕ್ತ ಸುರಿಸಿದ ಅದರಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ. ಅದು ಕಳಂಕ ಉಂಟು, ಅದರಲ್ಲಿ ಅದು ಕರಪ್ಟ್ ಉಂಟು. ಆ ರಕ್ತ ಕರಪ್ಟ್ ಉಂಟು. ಅದು ಪಾಪದಲ್ಲಿ ಹುಟ್ಟಿದ ರಕ್ತ. ಅದು ಯೇಸುವಿನ ರಕ್ತ, ಪರಿಶುದ್ಧ ರಕ್ತ. ಯೇಸು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು. ಯೇಸು ಮೇಲಿನವನು. ಅದಕ್ಕೋಸ್ಕರ ಮೇಲಿನ ಆಲೋಚನೆ ಮಾಡ್ತಿದ್ದನು. ನಾವು ಕೆಳಗಿನವರಿಗೆ ರಕ್ಷಣೆ ಕೊಡಲಿಕ್ಕೆ, ಕತ್ತಲೆಯಿಂದ ನಮಗೆ ಬೆಳಕಿಗೆ ತರಲಿಕ್ಕೆ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾನೆ ಪ್ರಿಯರೇ. ಅಮೂಲ್ಯವಾದ ರಕ್ತ. ಆ ರಕ್ತವು ನಿಮಗಸ್ರ ನಮಗಸ್ರ ಸುರಿದ್ದಾನೆ. ಆ ರಕ್ತವು ನಾವು ನಂಬಿದರೆ, ಆ ಯೇಸುವಿನ ರಕ್ತಕ್ಕೆ ನಂಬಿದರೆ ನಮ್ಮ ಪಾಪ ಪರಿಹಾರ. ಯೇಸು ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿ ನಮ್ಮ ಪಾಪ ಪರಿಹಾರ ಆಗ್ತದೆ ಪ್ರಿಯರೇ. ಶಾಪದಿಂದ ಬಿಡುಗಡೆ ಆಗ್ತದೆ. ಆಗ್ಬೋದು, ನಿಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ದೊಡ್ಡ ಕಾರ್ಯ ಆಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ. ಸಕಲ ಪಾಪ, ಒಂದೆರಡು ಪಾಪ ಅಲ್ಲ, ಸಕಲ ಪಾಪವನ್ನು ನಿವಾರಣೆ ಮಾಡಿದ್ದಾನೆ. ಆಲ್ರೆಡಿ ಯೇಸು ಕ್ರಿಸ್ತನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಾವು 2018 ವರ್ಷದಲ್ಲಿದ್ದೇವೆ, ಇಸ್ವಿಯಲ್ಲಿದ್ದೇವೆ. ಆತನು 2000 ವರ್ಷದಿಂದ ನಮ್ಮ ಪಾಪವನ್ನು ಸಮಾಪನೆ ಮಾಡಿದ್ದಾನೆ. ಇಡೀ ಜಗತ್ತಿನ ಮಾನವನ ಪಾಪ ಸಮಾಪನೆ ಮಾಡಿದ್ದಾನೆ ಆತನ ರಕ್ತದಿಂದ. ಅದಕ್ಕೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಸಕಲ ಪಾಪ, ಎಲ್ಲ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ದೇವರ ವಾಕ್ಯ ಅಲ್ಲಿ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಪ್ರಿಯರೇ, ಯಾರ್ಯಾರು ನಂಬುತ್ತಾರೆ ಅವರ ಪಾಪ ಶುದ್ಧೀಕರಿಸಲ್ಪಡ್ತದೆ. ಶಾಪದಿಂದ ಬಿಡುಗಡೆ ಹೊಂದುತ್ತಾರೆ ಅವರು. ಏಕೆಂದರೆ ಆತನು ಬೆಳಕಾಗಿದ್ದಾನೆ. ಆತನು ಬೆಳಕು. ಕತ್ತಲೆಗಿಂತ ಬೆಳಕು ದೊಡ್ಡದಾಗಿದೆ. ಬೆಳಕು ಇರುವಾಗ ಕತ್ತಲೆ ನಿಲ್ಲುವುದಿಲ್ಲ, ಕತ್ತಲೆ ಓಡಿ ಹೋಗ್ತದೆ. ಅದಕ್ಕೆ ಆತನು ಬೆಳಕಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ತೆಗೆಯುವ ನಾವು ಯೋಹನ ಸುವಾರ್ತೆಯಲ್ಲಿ 1 ಯೋಹನ ಸುವಾರ್ತೆ 1:4 ಆತನಲ್ಲಿ ಜೀವ ಇತ್ತು. ಯಾರಲ್ಲಿ? ಯೇಸುವಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಪ್ರಿಯರೇ, ಆ ಜೀವ ಬೇಕು. ಇವತ್ತು ಕ್ರಿಸ್ತನ ಜೀವ ನಮ್ಮ ಒಳಗಿರಬೇಕು. ಆ ಕ್ರಿಸ್ತನ ಜೀವ ನಮ್ಮ ಒಳಗಿರಬೇಕು. ಯೇಸುವಿನ ರಕ್ತದಲ್ಲಿ ಜೀವ ಇತ್ತು. ನಿತ್ಯ ಬಾಳುವ ಜೀವ ಇತ್ತು. ಆತ ನಮಗೆ ರಕ್ತವನ್ನು ಸುರಿಸಿದ್ದಾನೆ.
ಆ ರಕ್ತದಲ್ಲಿ ಜೀವ ಉಂಟು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ಜೀವ ಇತ್ತು. ಜೀವ ಇತ್ತು. ಅದು ಸಾಯುವ ಜೀವ ಅಲ್ಲ, ಎಂದಿಗೂ ಸಾಯುವ ಜೀವ ಅಲ್ಲದು. ಆತನಿಗೆ ಯಾರಿಗೆ ಕೊಲ್ಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಿನಗಸ್ರ ನನಗಸ್ರ ಜೀವ ಕೊಟ್ಟದ್ದು, ಆ ಪ್ರಾಣ ಕೊಟ್ಟದ್ದು. ಶಿಲುಬೆಯಲ್ಲಿ ನಿನಗಸ್ರ ನನಗಸ್ರ ಪ್ರಾಣ ಕೊಟ್ಟದ್ದು ಆತನು. ಆತನಿಗೆ ಯಾರು ಕೊಲ್ಲಿಲ್ಲ, ಆತನು ಪ್ರಾಣ ಕೊಟ್ಟದ್ದು. ಬೇರೆ ಮಾರ್ಗ ಇಲ್ಲ ನಿನಗೆ ನನಗೆ ಆ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ, ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಬೇರೆ ಮಾರ್ಗ ಇಲ್ಲ. ನರಕದಿಂದ ಬಿಡುಗಡೆ ಮಾಡಲಿಕ್ಕೆ ಬೇರೆ ಮಾರ್ಗ ಇಲ್ಲ. ಬೇರೆ ಮಾರ್ಗ ಇದ್ದರೆ ದೇವರು ಹುಡುಕುತ್ತಿದ್ದನು. ಅದಕ್ಕೆ ದೇವರು ಹೇಳ್ತಾನೆ, ಆತನಲ್ಲಿ ಜೀವ ಇತ್ತು. ಯಾವ ಜೀವ? ಅದು ಪರಲೋಕದ ಜೀವ. ಇವತ್ತು ನಿನಗೆ ಮತ್ತು ನನಗೆ ಜೀವ ಬೇಕು. ನಮ್ಮೊಳಗೆ ಆ ಜೀವ ಬೇಕು, ಕ್ರಿಸ್ತನ ಜೀವ ಬೇಕು. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಜೀವವು ಮನುಷ್ಯರಿಗೆ ಬೆಳಕಾಗಿದೆ. ಆತನು ಬೆಳಕಾಗಿದ್ದಾನೆ. ಎಷ್ಟು ಮಾತ್ರಕ್ಕೂ ಆತನಲ್ಲಿ ಕತ್ತಲೆ ಇಲ್ಲ. ಅದಕ್ಕೆ ನೀವು ಬೆಳಕಾಗಿರಬೇಕಂತ ದೇವರು ಹೇಳ್ತಾ ಇದ್ದಾನೆ. ಅಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ, ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕತ್ತಲೆ ಅದನ್ನು ಮುಸುಕಲಿಲ್ಲ. ಕತ್ತಲೆ ಅದನ್ನು ಮುಸುಕಲಿಲ್ಲ. ಈ ಸತ್ಯವೇದವು ಸತ್ಯವೂ ಹೇಳ್ತಾ ಉಂಟು. ಅದಕ್ಕೆ ಸರಿ ಸತ್ಯವೇದ ಒಂದು ಹೆಸರು ಉಂಟು. ಇದಕ್ಕೆ ಸತ್ಯವೇ ಮಾತಾಡ್ತಾ ಉಂಟು. ಆತನಲ್ಲಿ ಕತ್ತಲೆ ಇಲ್ಲವೇ ಇಲ್ಲ. ಆತನು ಸಂಪೂರ್ಣ ಬೆಳಕಾಗಿದ್ದಾನೆ. ಆತನಲ್ಲಿ ಆ ಜೀವ ಉಂಟು. ಇವತ್ತು ಪ್ರಿಯರೇ, ನಿಮಗೆ ಮತ್ತು ನಮಗೆ ಆ ಜೀವ ಬೇಕು ಪ್ರಿಯರೇ. ಆ ಜೀವ ಒಳಗಿರುವಾಗ, ಆ ಜೀವ ನಮ್ಮಲ್ಲಿ ತುಂಬಿರುವಾಗ ಯಾವ ಹೆದರಿಕೆ ಇಲ್ಲ, ಯಾವ ಹೆದರಿಕೆ ಇಲ್ಲ. ಏಕೆಂದರೆ ಕ್ರಿಸ್ತನ ಜೀವ ನಮ್ಮೊಳಗಿರುವಾಗ, ಏಕೆಂದರೆ ಆತನು ಜೀವವಾಗಿದ್ದಾನೆ. ನಿತ್ಯ ನಿತ್ಯ ಜೀವಿಸುವ ಜೀವವಾಗಿದ್ದಾನೆ ಆತನು ಬೆಳಕಾಗಿದ್ದಾನೆ. ಇವತ್ತು ನೀವು ಮತ್ತು ನಾವು ಬೆಳಕಲ್ಲಿ ನಡೆಯಬೇಕು. ಇವತ್ತು ನೀನು ಕಷ್ಟದಲ್ಲಿ ಇರ್ಬೋದು, ಕಾಯಿಲೆಯಲ್ಲಿ ಇರ್ಬೋದು. ಯೇಸುವೇ, ಆ ಜೀವ ನನ್ನ ಒಳಗೆ ಬರಲಿ. ನಿನ್ನ ಜೀವ ನೀನು ಹೇಳುವಾಗ, ನೀವು ಹೇಳಿ ನೋಡಿ, ನಿಮ್ಮೊಳಗೆ ಆ ಜೀವ, ಕ್ರಿಸ್ತನ ಜೀವ ನೀವು ಅನುಭವ ಮಾಡಬೇಕು. ಒಬ್ಬ ವಿಶ್ವಾಸಿ ಕ್ರಿಸ್ತನ ಜೀವವನ್ನು ಅನುಭವ ಮಾಡಬೇಕು. ಅದಕ್ಕೋಸ್ಕರ ನಿನಗಸ್ರ ನಮಗಸ್ರ ಆತನು ರಕ್ತವನ್ನು ಸುರಿಸಿದ್ದಾನೆ. ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ನಮಗಸ್ರ ರಕ್ತವನ್ನು ಸುರಿಸಿ ಆತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ನಿನಗಸ್ರ ನನಗಸ್ರ ಸತ್ತಿದ್ದಾನೆ. ನಾನು ಮತ್ತು ನೀನು ಸಾಯಬೇಕು ಆ ಸ್ಥಳದಲ್ಲಿ ಆತನು ಸತ್ತಿದ್ದಾನೆ. ಸ್ವಲ್ಪ ನಾವು ನೆನಪು ಮಾಡುವ, ಸ್ವಲ್ಪ ಆತನು ಮಾಡಿದ ತ್ಯಾಗವನ್ನು ನಾನು ನೆನಪಿಗೆ ತರುವ. ನಾವು ಪಶ್ಚಾತ್ತಾಪ ಆಗಬೇಕು. ಏಕೆಂದರೆ ಆತನ ಎದುರಿನಲ್ಲಿ ಎಲ್ಲ ಮಾನವ ಕುಲ ಪಾಪಿಯಾಗಿದೆ. ಆತನಲ್ಲಿ ಪಾಪ ಇರಲಿಲ್ಲ. ಎಲ್ಲ ಮಾನವ ಕುಲ ಪಾಪಿಯಾಗಿದೆ. ನಾವು ಪಶ್ಚಾತ್ತಾಪ ಪಟ್ಟು, ಹೌದು ಸ್ವಾಮಿ, ನಾನು ಪಾಪಿ, ನಾನು ತುಂಬ ಪಾಪ ಮಾಡಿದ್ದೇನೆ, ಪಾಪದಲ್ಲಿ ನಡೀತಾ ಇದ್ದೇನೆ ಸ್ವಾಮಿ. ನಮಗೆ ಗೊತ್ತುಂಟು ನಾವು ಯಾವ ಥರದ ಪಾಪ ಮಾಡಿದ್ದೇವೆ, ಹೇಗೆ ನಡೀತಾ ಇದ್ದೇವೆ, ನಮ್ಮ ಜೀವಿತ ಹೇಗೆ ಉಂಟು. ನಾವು ಪಶ್ಚಾತ್ತಾಪ ಪಟ್ಟು, ಯೇಸುವೇ, ನೀನು ನನಗಸ್ರ ರಕ್ತ ಸುರಿಸಿದಿ, ನನಗಸ್ರ ಶಿಲುಬೆಯಲ್ಲಿ ನೀನು ಕಷ್ಟ ಅನುಭವ ಮಾಡಿದ್ದಿ, ನನಗಸ್ರ ಶಿಲುಬೆಯಲ್ಲಿ ಕೂಗಿದ್ದಿ ಸ್ವಾಮಿ. ಇವರು ಏನು ಮಾಡ್ತಾರೆ ಗೊತ್ತಿಲ್ಲ, ಇವರಿಗೆ ಶ್ರಮಿಸು. ಆತನ ಶಿಲುಬೆಯಲ್ಲಿ ಮಾನವ ಕುಲಕ್ಕೆ ಎಲ್ಲರಿಗೆ ಶ್ರಮಿಸಿದ್ದಾನೆ ಪ್ರಿಯರೇ. ಆತನು ಶ್ರಮಿಸು. ಆತನು ಆ ಶಿಲುಬೆಯಲ್ಲಿ ಇಷ್ಟು ಕಷ್ಟ ಅನುಭವ ಮಾಡುವಾಗ ಕೂಡ ಆತನು ನಿಮಗೆ ನಮಗೆ ಎಲ್ಲ ಲೋಕದ ಮಾನವ ಕುಲಕ್ಕೆ ಶ್ರಮಿಸಿದ್ದಾನೆ ಪ್ರಿಯರೇ. ಇವತ್ತು ನಾವು ಒಬ್ಬರೊಬ್ಬರಿಗೆ ಶ್ರಮಿಸಬೇಕು, ಒಬ್ಬರೊಬ್ಬರಿಗೆ ಶ್ರಮಿಸಬೇಕು. ನೀವು ಕ್ಷಮೆ ಕೊಡುವಾಗಲೇ ನಿಮಗೆ ಕಾಯಿಲೆ ಗುಣ ಆಗ್ತದೆ, ನಿಮ್ಮಲ್ಲಿದ್ದ ಎಲ್ಲ ಭಾರ ಕೆಳಗೆ ಹೋಗ್ತದೆ. ನೀವು ಕ್ಷಮೆ ಕೊಡುವಾಗ, ಒಬ್ಬರೊಬ್ಬರು ಕ್ಷಮೆ ಕೊಡುವಾಗ ನಿಮ್ಮ ಒಳಗಿದ್ದ ಭಾರ, ನಿಮ್ಮ ಒಳಗಿದ್ದ ಕಷ್ಟ, ನಿಮ್ಮ ಒಳಗೆ ಯಾವ ಸಮಸ್ಯೆ ತುಂಬಿದೆ ಅದು ರಿಲೀಸ್ ಆಗ್ತದೆ, ಹೊರಗೆ ಹೋಗ್ತದೆ. ಯೇಸು ಅಲ್ಲಿ ಕ್ಷಮೆ ಕೊಟ್ಟಿದ್ದಾನೆ, ನಮಗೆ ಆ ಕ್ಷಮೆ ಕೊಟ್ಟು ತಿಳಿಸಿದ್ದಾನೆ. ಒಬ್ಬರೊಬ್ಬರು ನಾವು ಕ್ಷಮೆ ಕೊಡಬೇಕಂದು ನಮಗೋಸ್ಕರ ಆತನು ಜೀವವನ್ನು ಕೊಟ್ಟಿದ್ದಾನೆ. ಅವನು ಸತ್ತು ಉಣಲ್ಪಟ್ಟು ಮೂರನೇ ದಿವಸ ಆತನು ಜೀವಂತ ಆಗಿದ್ದಾನೆ ಪ್ರಿಯರೇ. ಜೀವಂತ ಆಗಿದೆ. ಈಗ ಅವನು ಯೇಸು ಜೀವಂತ ಇದ್ದಾನೆ. ಆತನು ಆತ್ಮಸ್ವರೂಪಿ ಆಗಿದ್ದಾನೆ.
ಈ ಲೋಕದಲ್ಲಿ ಇರುವಾಗ ಮಾತ್ರ ಶರೀರದಲ್ಲಿ ಇದ್ದು ನಾವು ಶರೀರದಲ್ಲಿ ಮಾಡಿದ ಪಾಪಗಸರ ಶರೀರಧಾರೆಯಾಗಿ ಬಂದು ಆತನು ಕಷ್ಟವನ್ನು ಮಾಡಿ ರಕ್ತವನ್ನು ಸುರಿಸಿ ನಮಗೆ ಬಿಡುಗಡೆ ಮಾಡಿ ಆಗಿದೆ ಪ್ರಿಯರೇ. ದೇವರದು ಕೃಪೆ ಆಗಿದೆ ಪ್ರಿಯರೇ. ಲೋಕದಲ್ಲಿ ದೇವರ ಕೃಪೆ ಉಂಟು, ದೇವರ ಕೃಪೆ ಉಂಟು. ಲೋಕದಲ್ಲಿ ಈಗ ದೇವರ ಕೃಪೆ ಉಂಟು. ಆತನು ನಿಮ್ಮನ್ನು ನಮ್ಮನ್ನು ಪ್ರೀತಿಸ್ತಾನೆ ಪ್ರಿಯರೇ. ನಾವು ಎಷ್ಟು ಕೆಟ್ಟ ಅವರಿದ್ದರು, ಆದರೂ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಏಕೆ ಅಂದರೆ ಆತನ ಪ್ರೀತಿ ಅದು ದೊಡ್ಡ ಪ್ರೀತಿಯಾಗಿದೆ, ಅಪಾರ ಪ್ರೀತಿಯಾಗಿದೆ. ಅಪಾರ ಪ್ರೀತಿ, ದೊಡ್ಡ ಪ್ರೀತಿಯಾಗಿದೆ. ನಿಮ್ಮನ್ನು ಪ್ರೀತಿ ಮಾಡ್ತಾನೆ ದೇವರು. ಇವತ್ತು ನಿಮಗೆ ಯಾರು ಪ್ರೀತಿ ಮಾಡೋದಿಲ್ಲ. ನಿಮ್ಮ ಕುಟುಂಬದವರು ಮಾಡಲಿಕ್ಕಿಲ್ಲ, ನೆರೆಕರು ಮಾಡಲಿಕ್ಕಿಲ್ಲ, ತಮ್ಮವರು ಮಾಡಲಿಕ್ಕಿಲ್ಲ, ಎಲ್ಲರೂ. ಆದರೆ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಒಂದು ತಾಯಿ ಬಿಟ್ಟರು, ಒಂದು ತಂದೆ ಬಿಡ್ಬೋದು, ನಿಮಗೆ ಪ್ರೀತಿ ಮಾಡದೇ ಇರಬಹುದು. ಆದರೆ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಮಗಳೇ ಮಗನೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಯಾವ ಸಮಸ್ಯೆಯಲ್ಲಿದ್ದಿ, ಯಾವ ಕಷ್ಟದಲ್ಲಿದ್ದಿ, ಎಲ್ಲಿ ಯಾವ ಕೊರತೆಯಲ್ಲಿದ್ದಿ, ಆದರೂ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ದೇವರು ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ, ಚಿಂತೆ ಮಾಡಬೇಡ. ಇನ್ನೊಂದು ವಾಕ್ಯವನ್ನು ಓದುವ. ಯಾಕೋಬನ ಪತ್ರಿಕೆ ಅಲ್ಲಿ 1 ನಾವು 17ನೇ ವಾಕ್ಯ. ಎಲ್ಲ ಒಳ್ಳೆಯ ದಾನಗಳು ಕುಂದಿದಲ್ಲ, ಎಲ್ಲ ವರಗಳು ಮೇಲಿಂದ ಸಕಲ ವಿಧವಾದ ಬೆಳಕು ಮೂಲ ಕಾರಣವಾಗಿದ್ದರಿಂದ ಇಳಿದು ಬರುತ್ತದೆ. ನೋಡಿ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಎಲ್ಲ ಒಳ್ಳೆಯ ದಾನ, ಒಳ್ಳೆಯದು, ಎಲ್ಲ ಒಳ್ಳೆಯದು. ಏನು ಈ ಲೋಕದಲ್ಲಿ ಒಳ್ಳೆಯದಾಗ್ತಾ ಉಂಟು, ಒಳ್ಳೆಯ ಕೆಲಸ ಆಗ್ತಾ ಉಂಟು, ಒಳ್ಳೆಯದು ತೋರ್ತಾ ಉಂಟು, ಅದು ಎಲ್ಲವೂ, ಎಲ್ಲ ವರಗಳು ಮೇಲಿನಿಂದ. ಎಲ್ಲಿಂದ ಬಂದದ್ದು? ಮೇಲಿಂದ ಬಂದದ್ದು. ಎಲ್ಲ ವರಗಳು, ಒಳ್ಳೆತನ ಮೇಲಿಂದ ಬಂದದ್ದು. ದೇವರು ಒಳ್ಳೆಯದಕ್ಕೆ ಕಾರಣ, ಕೆಟ್ಟದಕ್ಕೆ ಕಾರಣ ಅಲ್ಲ. ದೇವರು ಒಳ್ಳೆಯದೇನೇ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯದೇನೇ ಮಾಡಿದ್ದಾನೆ. ಆತನು ಒಳ್ಳೆಯವನೇ, ಆತನು ಸತ್ಯವಂತನೇ, ಆತನು ಅದಕ್ಕೆ ಸರ್ ಒಳ್ಳೆಯ ದಾನ. ಅದು ಮೇಲಿಂದ. ನೋಡಿ, ಮೇಲಿಂದ ಸಕಲ ವಿಧವಾದ ಬೆಳಕಂತೆ. ಸಕಲ ವಿಧವಾದ ಬೆಳಕದು. ಬೆಳಕು ಮೂಲ ಕಾರಣ ನಾದನಿಂದ ಇಳಿದು ಬರ್ತದೆ. ಎಲ್ಲ ಲೋಕದಲ್ಲಿ ಏನು ಒಳ್ಳೆ ಆಗ್ತಾ ಉಂಟು ಅದು ದೇವರ ಕಾರಣ. ಏನು ಒಳ್ಳೆಯ ಕೆಲಸ ಆಗ್ತಾ ಉಂಟು ದೇವರ ಕಾರಣ. ಏಕೆಂದರೆ ಆತನು ಬೆಳಕಾಗಿದ್ದಾನೆ. ಆತನಲ್ಲಿ ಕತ್ತಲೆ ಇಲ್ಲ, ಕೆಟ್ಟದು ಒಂದು ಇಲ್ಲ, ಎಲ್ಲ ಒಳ್ಳೆಯದೇ ಉಂಟು. ಏನು ಒಳ್ಳೆಯದುಂಟು ಅದು ಆತನು ಕೊಡ್ತಾನೆ, ಮಾನವನಿಗೆ ಕೊಡ್ತಾನೆ. ಏಕೆಂದರೆ ಮಾನವನಿಗೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ತಾನು ಹೇಗಿದ್ದೇನೆ, ಆತನು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಮಾನವನಿಗೆ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಆತನು ಪ್ರೀತಿಸ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ಆ ರೀತಿ ಸೃಷ್ಟಿ ಮಾಡಲಿಲ್ಲ, ಜೀವ ಜಂತುಗಳಿಗೆ ಆತನ ಸೃಷ್ಟಿ ಮಾಡಲಿಲ್ಲ. ಮಾನವನಿಗೆ ಆತನ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಮಾನವ ಕುಲಕ್ಕೆ ಆತನ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಆತನು ಪ್ರೀತಿಸ್ತಾನೆ, ನಮ್ಮನ್ನು ಹೆಚ್ಚು ಪ್ರೀತಿಸ್ತಾನೆ, ಹೆಚ್ಚೆಚ್ಚು ಪ್ರೀತಿಸ್ತಾನೆ. ಆತನ ಪ್ರೀತಿ, ಆತನ ತ್ಯಾಗವು ನಾವು ನೆನಪಿಗೆ ತರಬೇಕು. ಆತನು ಮಾಡಿದ ತ್ಯಾಗ, ಆತನ ಆ ಶಿಲುಬೆಯಲ್ಲಿ ಮಾಡಿದ ತ್ಯಾಗ ನಾವು ನೆನಪಿಗೆ ತರಬೇಕು. ಆತನು ಸುರಿಸಿದ ರಕ್ತ ನೆನಪಿಗೆ ತರಬೇಕು. ಒಳ್ಳೆಯದಕ್ಕೆ ಕಾರಣ ಆತನು, ಕೆಟ್ಟದಕ್ಕೆ ಕಾರಣ ಅಲ್ಲ. ಆತನು ಯಾರಿಗೆ ಕಾಯಿಲೆ ಕೊಡುವುದಿಲ್ಲ, ಆತನು ಕಾಯಿಲೆ ಕೊಡುವವನಲ್ಲ, ಸಮಸ್ಯೆ ಕೊಡುವವನಲ್ಲ, ಯಾರಿಗೆ ಬಂಧನದಲ್ಲಿ ಹಾಕುವವನಲ್ಲ, ಯಾರು ತನ್ನನ್ನೇ ತಾನು ಸಾಯಲಿಕ್ಕೆ ಹೋದರೆ ಆತನು ಕಾರಣ ಅಲ್ಲ. ಅದಕ್ಕೆ ಆತನು ಕಾರಣ ಅಲ್ಲ. ಆತನಲ್ಲಿ ಬೆಳಕು, ಆತನಲ್ಲಿ ಸಂತೋಷ, ಆತನಲ್ಲಿ ಉಲ್ಲಾಸ ಆತನಲ್ಲಿ ಉಂಟು. ಅದು ಆತನು ಮಾನವನಿಗೆ ಕೊಡಲಿಕ್ಕೆ ಬಯಸ್ತಾನೆ. ಆತನು ಕೊಡ್ತಾನೆ, ಆತನಲ್ಲಿ ಉಂಟದು. ಈಗ ಎಷ್ಟೋ ಜನರಿಗೆ ಶಾಂತಿ ಸಮಾಧಾನ ಇಲ್ಲ. ಎಷ್ಟೋ ಮಾನವನಿಗೆ ಶಾಂತಿ ಸಮಾಧಾನ ಬರುವುದು ಕ್ರಿಸ್ತನಿಂದಲೇ, ಯೇಸು ಕ್ರಿಸ್ತನಿಂದಲೇ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಶಾಂತಿಯನ್ನು ಬಿಟ್ಟು ಹೋಗಿದ್ದೇನೆ, ಸಮಾಧಾನವನ್ನು ಈ ಲೋಕದಲ್ಲಿ ಬಿಟ್ಟು ಹೋಗಿದ್ದೇನೆ. ಲೋಕ ಕೊಡುವ ಸಮಾಧಾನ ಆ ರೀತಿ ಅಲ್ಲ, ನನ್ನ ಸಮಾಧಾನ ಬಿಟ್ಟು ಹೋಗಿದ್ದೇನೆ. ಈಗ ಉಂಟು ಲೋಕದಲ್ಲಿ ಆ ಸಮಾಧಾನ ಉಂಟು, ಕ್ರಿಸ್ತನಲ್ಲಿ ಉಂಟು ಸಮಾಧಾನ. ಅದು ನಾವು ಕ್ರಿಸ್ತನಿಗೆ ಸ್ವೀಕಾರ ಮಾಡುವಾಗ ಆ ಸಮಾಧಾನ ನಮ್ಮ ಒಳಗೆ ಬರ್ತದೆ.
ಇವತ್ತು ಲೋಕದಲ್ಲಿ ಎಲ್ಲಿ ಸಮಾಧಾನ ಉಂಟು? ಎಲ್ಲಿ ನೋಡಿದರೆ ಕೊರತೆ, ಚಿಂತೆ, ಭಯ. ದೇವರು ಭಯಕ್ಕೆ ಕಾರಣ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಕೊಟ್ಟ ಆತ್ಮ ಭಯದ ಆತ್ಮ ಅಲ್ಲ, ಅದು ಧೈರ್ಯದ ಆತ್ಮ ಕೊಟ್ಟಿದ್ದೇನೆ ನಿಮಗೆ. ಧೈರ್ಯದ ಆತ್ಮ, ಜೀವಿಸುವ ಆತ್ಮ, ಅದು ಜೀವ ಕೊಡುವ ಆತ್ಮ, ಅದು ಬೆಳಕು ನಿಮ್ಮ ಒಳಗುಂಟು ದೇವರು ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯದಲ್ಲಿ ಆತನಲ್ಲಿ ಚಂಚಲತ್ವವು ಏನೂ ಇಲ್ಲ. ಆತನಲ್ಲಿ ಚಂಚಲತ್ವ ಇಲ್ಲವೇ ಇಲ್ಲ. ಚಂಚಲ ಎಂಬುದು ಆತನಲ್ಲಿ ಇಲ್ಲ. ಕ್ರಿಸ್ತನಲ್ಲಿ ಚಂಚಲು ಇಲ್ಲ. ಆತನು ಸಂಪೂರ್ಣ ದೇವರ ಗುಣವನ್ನು ಹೊಂದಿದವನು. ಆತನು ಸಂಪೂರ್ಣ ಬೆಳಕು, ಸ್ವಲ್ಪ ಕೂಡ ಕತ್ತಲೆ ಇಲ್ಲ. ಆತನೇ ಬೆಳಕು. ಆತನ ಚಂಚಲವಿಲ್ಲವೇ ಇಲ್ಲ. ಆತನು ತಗೊಳ್ಳುವ ನಿರ್ಧಾರ ಅದು ಪರ್ಫೆಕ್ಟ್ ನಿರ್ಧಾರವಾಗಿದೆ, ಸರಿಯಾದ ನಿರ್ಧಾರವಾಗಿದೆ. ನನ್ನನ್ನು ನಂಬುವವನು ನಾಚಿಕೆ ಈಡಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆತನ ನಾಚಿಕೆ ಈಡಾಗುವುದಿಲ್ಲ. ಯೇಸುವನ್ನು ನಂಬುವವನು ನಾಚಿಕೆ ಈಡಾಗುವುದಿಲ್ಲ. ಆತನ ನಿತ್ಯ ನಿತ್ಯ ಜೀವಿಸುವವನಾಗಿದ್ದಾನೆ. ಅದಕ್ಕೆ ಪ್ರಿಯರಿ, ದೇವರ ವಾಕ್ಯದಲ್ಲಿ ಚಂಚಲತ್ವ ಇಲ್ಲ, ವ್ಯತ್ಯಾಸ ಶೋಚನೆಯೂ ಇಲ್ಲವೇ ಇಲ್ಲ. ಆತನ ಯಾರಿಗೆ ವ್ಯತ್ಯಾಸ ತೋರಿಸುವನಲ್ಲ, ಭೇದ ಭಾವ ತೋರಿಸುವನಲ್ಲ. ಯೇಸು ಕ್ರಿಸ್ತನಿಗೆ ಯಾರಿಗೂ ಕೂಡ ಭೇದ ಭಾವ ತೋರಿಸುವುದಿಲ್ಲ, ಯಾರಿಗೂ ಕೂಡ ಭೇದ ಭಾವ ತೋರಿಸ್ತಿಲ್ಲ. ಆತನು ಎಲ್ಲರನ್ನು ಪ್ರೀತಿಸ್ತಾನೆ. ಆತನಲ್ಲಿ ಏನುಂಟು? ಆತನ ಕಂಪ್ಯಾಷನ್ ಹಾರ್ಟ್, ಆತನ ಪ್ರೀತಿಯ ಹೃದಯ, ದಯೆ ತೋರಿಸುವ ಹೃದಯ, ಕರುಣೆ ತೋರಿಸುವ ಹೃದಯ. ನಾವು ನೋಡ್ತೇವೆ, ಆತನು ಈ ಲೋಕದಲ್ಲಿ ಜೀವಿಸುವಾಗ ಎಲ್ಲ ಥರದ ಜನರ ಮಧ್ಯದಲ್ಲಿ ಮೂವ್ ಆಗ್ತಿದ್ದ. ಪಾಪಿಗಳ ಮಧ್ಯದಲ್ಲಿ, ಕೆಟ್ಟವರ ಮಧ್ಯದಲ್ಲಿ, ಸುಂಕದವರ ಮಧ್ಯದಲ್ಲಿ, ಪರಿಚಯವರ ಶಾಸ್ತ್ರದ ಮಧ್ಯದಲ್ಲಿ ಆತನು ಹೋಗ್ತಿದ್ದ, ಮೂವ್ ಆಗ್ತಿದ್ದ. ಅವರಿಗೆ ಬೋಧನೆ ಕೊಡ್ತಿದ್ದ. ಯಾರು ಕಾಯಿಲೆಯಲ್ಲಿ ಇದ್ದಾರೆ ಅವರಿಗೆ ಗುಣಪಡಿಸ್ತಿದ್ದ. ಯಾರು ಸೈತಾನ ಬಂಧನದಲ್ಲಿದ್ದಾರೆ ಅವರಿಗೆ ಅದರಿಂದ ಬಿಡುಗಡೆ ಕೊಡ್ತಿದ್ದ. ಎಲ್ಲ ಥರದ ಕಾಯಿಲೆದವರು ಬಂದರು, ಎಲ್ಲ ಥರದ ಕಾಯಿಲೆದವರಿಗೆ ಆತನು ಗುಣ ಮಾಡಿದ್ದಾನೆ. ಆತನು ಗುಣ ಮಾಡಿದ್ದಾನೆ. ಭೇದ ಭಾವ ತೋರಿಸಲಿಲ್ಲ. ಏಕೆಂದರೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ ಮಾನವನಿಗೆ. ಆತನಿಗೆ ಗೊತ್ತುಂಟು, ಮಾನವನ ವೀಕ್ನೆಸ್ ಗೊತ್ತುಂಟು, ಮಾನವನ ಬಲಹೀನತೆ ಆತನಿಗೆ ಗೊತ್ತುಂಟು. ಏಕೆಂದರೆ ಆತನು ಶರೀರಧಾರಿಯಾಗಿ ಈ ಲೋಕದಲ್ಲಿ ಬರುವಾಗ ಆತನಿಗೆ ಗೊತ್ತಿತ್ತು ಮಾನವನು ಬಲಹೀನತನೇ ಇದ್ದಾನೆ, ಮಾನವನು ವೀಕ್ ಇದ್ದಾನೆ. ಆತನಿಗೆ ಗೊತ್ತುಂಟು ನಿಮ್ಮ ಸಮಸ್ಯೆ, ನಿಮ್ಮ ಕೊರತೆ, ನಿಮ್ಮ ಬಲಹೀನತೆ ಆತನಿಗೆ ಗೊತ್ತುಂಟು. ನೀವು ಬಾಯಿ ಬಿಚ್ಚಿ ಹೇಳುವಾಗ, ನೀವು ಹೃದಯಪೂರ್ವಕ ಬಾಯಿ ಬಿಚ್ಚಿ ಹೇಳುವಾಗ ಆತನು ಆ ಸಮಸ್ಯೆಗೆ ಉತ್ತರವಾಗಿದ್ದಾನೆ. ನಿಮ್ಮ ಸಮಸ್ಯೆಗೆ ಉತ್ತರ ಯೇಸು ಆಗಿದ್ದಾನೆ. ಪ್ರಿಯರೇ, ಯೇಸು ಉತ್ತರವಾಗಿದ್ದಾನೆ. ನಿಮ್ಮ ಪ್ರಶ್ನೆಗೆ ಉತ್ತರ, ನಿಮ್ಮ ಸಮಸ್ಯೆಗೆ ಉತ್ತರ, ನಿಮ್ಮ ಕಾಯಿಲೆಗೆ ಉತ್ತರ, ನಿಮ್ಮ ಬಡತನಕ್ಕೆ ಉತ್ತರ, ನಿಮ್ಮ ಡಿಪ್ರೆಸ್ಸಿಗೆ ಉತ್ತರ, ನಿಮ್ಮ ಲೋನ್ಲೆಸ್ಸಿಗೆ ಉತ್ತರ ಆತನಾಗಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನು. ಯೇಸು ಆಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಉತ್ತರ ಆಗಿದ್ದಾನೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ನಾಮದಲ್ಲಿ ರಕ್ಷಣೆ ಬಿಟ್ಟು ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ಆ ನಾಮಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ, ಆ ನಾಮಕ್ಕೆ ಎಲ್ಲ ನಾಮಗಳು ಅಂದರೆ ಎಲ್ಲ ಕಾಯಿಲೆಯ ನಾಮಗಳು, ಎಲ್ಲ ಸಮಸ್ಯೆಯ ನಾಮಗಳು ಆತನ ನಾಮಕ್ಕೆ ಅಡ್ಡ ಬೀಳಬೇಕು. ಏಕೆಂದರೆ ಆತನು ಬೆಳಕಾಗಿದ್ದಾನೆ. ಆತನಲ್ಲಿ ಎಂದಿಗೂ ಕತ್ತಲೆ ಇಲ್ಲವೇ ಇಲ್ಲ. ಆತನಲ್ಲಿ ಜೀವ ಉಂಟು, ನಿತ್ಯ ನಿತ್ಯ ಬಾಳುವ ಜೀವ ಉಂಟು, ಜೀವಿಸುವ ಜೀವ ಆತನಲ್ಲಿ ಉಂಟು. ಅದಕ್ಕೆ ಸರ್ ಆ ಜೀವ ಆತನಿಗೆ ಯಾರ್ಯಾರು ಆತನ ಸುಖ ಆ ಜೀವ ಅವನ ಒಳಗೆ ಉಂಟು. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಚಿಂತೆ ಮಾಡಬೇಡಿ, ನಾನು ಕಷ್ಟದಲ್ಲಿದ್ದೇನೆ, ಕಾಯಿಲೆದಲ್ಲಿದ್ದೇನೆ. ಆತನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ. ನೀವು ಯೇಸು ಎಂದು ಹೇಳುವಾಗನೇ, ಬಾಯಲ್ಲಿ ಯೇಸು ಎಂದು ಹೇಳುವಾಗನೇ ನಿಮಗೆ ರಿಲೀಸ್ ಆಗ್ತದೆ. ಆ ನಾಮದಲ್ಲಿ ನಿಮಗೆ ರಿಲೀಸ್ ಆಗ್ತೀರಿ. ನೀವು ಆ ನಾಮದಲ್ಲಿ ನಿಮಗೆ ಬಿಡುಗಡೆ ಆಗ್ತದೆ. ಎಷ್ಟು ಸರಿ ಆ ನಾಮವು ಹೇಳ್ತೀರಿ ಅಷ್ಟು ಸರಿ ನಿಮಗೆ ನೀವು ರಿಲೀಸ್ ಆಗ್ತೀರಿ. ಶರೀರದಲ್ಲಿ ಆತ್ಮಿಕ ರೀತಿಯಲ್ಲಿ ರಿಲೀಸ್ ಆಗ್ತೀರಿ. ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿಮಗೆ ಸ್ತೋತ್ರ. ಕರುಣಾಮಯನಾದ ತಂದೆಯ ಸ್ತೋತ್ರ. ನಿನ್ನ ಮಕ್ಕಳು ಕತನೆ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕತನೆ ಅವರು ಇದ್ದಾಗೆ ಇರಬಾರ್ದು ಸ್ವಾಮಿ. ಒಂದು ಬದಲಾವಣೆ ಕತನೆ
ಇವರ ಜೀವಿತದಲ್ಲಿ ಒಂದು ಬದಲಾವಣೆ ಕರ್ತನೆ. ಏಕೆ ನೀನು ಬೆಳಕಾಗಿದ್ದಿ, ಅದೇ ಬೆಳಕಿನ ಹತ್ತಿರ ಇವರು ಬಂದಿದ್ದಾರೆ ಕರ್ತನೆ. ಆ ಬೆಳಕು ಇವರಲ್ಲಿ ಕರ್ತನೆ ಇದ್ದು ಕರ್ತನೆ, ಆ ಜೀವ ಇದ್ದು ಕರ್ತನೆ ಸ್ವಾಮಿ, ಇವರಿಗೆ ಸಂಪೂರ್ಣ ಬಿಡುಗಡೆ ಕರ್ತನೆ, ಟೋಟಲಿ ಬಿಡುಗಡೆ ಕರ್ತನೆ. ನೀನು ಶಾಪದಿಂದ ಪಾಪದಿಂದ ಇವರಿಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಇದೇ ಸಮಯದಲ್ಲಿ ಅವರ ಕಾಯಿಲೆಯನ್ನು ಕರ್ತನೆ ಬಿಡುಗಡೆ ಆಗಲಿ ಕರ್ತನೆ. ಸಮಸ್ಯೆಗೆ ಉತ್ತರ ನೀನಾಗಿದೆ ಕರ್ತನೆ. ಸ್ತೋತ್ರ ಕರ್ತನೆ. ತಂದೆಯನಿಗೆ ಸ್ತೋತ್ರ. ನಿನ್ನ ಶಾಂತಿ ಸಮಾಧಾನ ಕರ್ತನೆ ಅವರ ಒಳಗೆ ಬರಲಿ ಕರ್ತನೆ. ಇದೇ ಸಮಯದಲ್ಲಿ ಬರಲಿ ಕರ್ತನೆ. ಕರ್ತನೆ ಅವರೊಳಗೆ ಶಾಂತಿ ಬರಲಿ, ಸಮಾಧಾನಲಿ ಅವರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತೇನೆ, ಇವರ ಕರ್ತನೆ ವೈಯಕ್ತಿಕ ಜೀವಿತಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ, ಇವರ ಕೆಲಸ ಕಾರ್ಯಕ್ಕೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ, ಇವರ ಬಿಸ್ನೆಸ್ಸಿಗೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗಿಡು, ಇವರಿಗೆ ಕಾದು ಕಾಪಾಡು, ಇವರ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ತಿಳುವಳಿಕೆ ಕೊಡು ಕರ್ತನೆ. ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಇವರಿಗೆ ನೀನು ಸಹಾಯ ಮಾಡು ಕರ್ತನೆ. ನಿನ್ನ ಸಹಾಯ ಬೇಕು ಕರ್ತನೆ. ತಂದೆಯನಿಗೆ ಸ್ತೋತ್ರ, ಏಕೆಂದರೆ ನೀನು ಬೆಳಕಾಗಿದ್ದಿ ಕರ್ತನೆ. ಸ್ತೋತ್ರ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ತಂದೆ, ಆಮೆನ್. ಈ ಕಾರ್ಯಕ್ರಮ ಮಾಡೋದಕ್ಕೆ ದೇವರು ಒಳ್ಳೆಯದು ಮಾಡಲಿ. ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ಹೆಸರು ಬರ್ತದೆ. ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಯಾವಾಗಲೂ ಸಿದ್ಧ ಇದ್ದೇವೆ. ನಿಮಗೆ ಆರಾಧನೆ ಬೇಕಾದರೂ ಕೂಡ ಕರೆ ಮಾಡ್ಬೋದು, ನಾವು ತಿಳಿಸ್ತೇವೆ. ಆಮೆನ್.